ನಾನು ಯಾರಂತ ಮುಂದೆ ಹೇಳ್ತೀನಿ. ಫಸ್ಟ್ ಒಂದು ಕತೆ ಹೇಳ್ತೀನಿ ಕೇಳಿ. ಟೈಮ್ ಟ್ರಾವೆಲ್ ನೀವು ಬಿಲೀವ್ ಮಾಡ್ತೀರಾ? ಎಸ್, ನಾನು ಬಿಲೀವ್ ಮಾಡ್ತೀನಿ. 2025 ಈ ಸತಿ ನಾವು ವರ್ಲ್ಡ್ ಕಪ್ ಹೊಡೆದ್ವಿ ನಾರಿ ಶಕ್ತಿಯಿಂದ. ಈ ಮ್ಯಾಚ್ಗೂ ಟೈಮ್ ಟ್ರಾವೆಲ್ಗೂ ಏನು ಕನೆಕ್ಷನ್? ಎಸ್ ಇದೆ. ನಾನಿಬ್ಬರು ಪ್ಲೇಯರ್ ಸ್ಟೋರಿ ಹೇಳ್ತೀನಿ ಕೇಳಿ. ಜಮೀಮಾ ರಾಡ್ರಿಗಸ್, ಶಫಾಲಿ ವರ್ಮಾ. ಎಸ್, ಜಮೀಮಾ ರಾಡ್ರಿಗಸ್ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ಪಲ್ಲಿ ಸೆಲೆಕ್ಟ್ ಆಗಿರಲಿಲ್ಲ. ಈ ಸತಿ ಸೆಲೆಕ್ಟ್ ಆದರೂ ಎಲ್ಲರೂ ಅಂದ್ಕೊಂಡಷ್ಟು ಫಸ್ಟ್ 2 ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಬರಲಿಲ್ಲ. ಇದರಿಂದಾಗಿ ಪ್ಲೇಯಿಂಗ್ ಲೆವೆಲಲ್ಲೇ ಸ್ಥಾನ ಕಳ್ಕೊಂಡು ಬೆಂಚಲ್ಲಿ ಕೂರೋ ಹಾಗಾಯಿತು. ಬಟ್ ಥಿಂಕ್ ಮಾಡಿ, ಬೆಂಚಲ್ಲಿ ಕೂತಿದ್ದ ಜಮೀಮಾ ರಾಡ್ರಿಗಸ್ ಟೀಮ್ ಇಂಡಿಯಾ ಫೈನಲ್ ಬರೋಕ್ಕೆ ಅವಳೇ ಕಾರಣ ಆದ್ಲು. It was really hard this last whole month, but it just feels like a dream and it's not sunk in yet. Jamie! ನೆಕ್ಸ್ಟ್ ಬಂದು ಶಫಾಲಿ ವರ್ಮಾ. ये मेरा मैदान है और यहाँ स्वेट मेरी कहानी है. ಜಮೀಮಾ ಬೆಂಚಲ್ಲಿ ಕೂತಿದ್ರೆ ಶಫಾಲಿ ವರ್ಮಾ ಮನೇಲಿ ಕೂತಿದ್ಲು. ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಶಫಾಲಿ ವರ್ಮಾಗೆ ಟೀಮಲ್ಲಿ ಚಾನ್ಸ್ ಸಿಗೋ ಥರ ಮಾಡ್ತು. On the tournament, you remember that Pratika ended up getting injured in the middle of the match when she slipped whilst attempting to field and then had to be very awkwardly escorted off the field. And now ಪ್ರತಿಕಾ ರಾವಲ್ ಇಂಜುರಿ ಶಫಾಲಿ ವರ್ಮಾಗೆ ಒಂದು ಅವಕಾಶ ಮಾಡಿಕೊಡ್ತು. ಸೆಮಿಫೈನಲ್ ಮ್ಯಾಚಲ್ಲಿ ಶಫಾಲಿ ಕ್ಲಿಕ್ ಆಗದೆ ಇದ್ರೂ ಫೈನಲ್ ಮ್ಯಾಚಲ್ಲಿ 2025 ವರ್ಲ್ಡ್ ಕಪ್ ವಿನ್ ಆಗೋಕ್ಕೆ ಕಾರಣ ಆದ್ಲು. ನೀವು ಗುರಿ ಇಟ್ಟು ಹೋಗ್ತಿರೋ ಜರ್ನಿಲಿ ಚಾನ್ಸ್ ಸಿಗಲಿಲ್ಲ ಅಂತ ನಿಮ್ಮ ಜರ್ನಿನ ಸ್ಟಾಪ್ ಮಾಡಬೇಡಿ. ಟೈಮ್ ಟ್ರಾವೆಲ್ಲೇ ನಿಮ್ಮ ಟೈಮ್ನ ಕ್ರಿಯೇಟ್ ಮಾಡೋದು. ಇವರಿಬ್ರು ಸ್ಟೋರಿ ಯಾಕೆ ಹೇಳಿದೆ ಗೊತ್ತಾ? ವೆನ್ ಲೈಫ್ ಗಿವ್ಸ್ ಎ ಸೆಕೆಂಡ್ ಚಾನ್ಸ್, ಯೂಸ್ ಇಟ್ ಲೈಕ್ ಜಮೀಮಾ ಆ್ಯಂಡ್ ಶಫಾಲಿ ವರ್ಮಾ. ಫ್ರೆಂಡ್ಸ್, ನನ್ನ ಇನ್ಸ್ಟಾ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ನನಗೇನಾದರೂ ತಿಳಿದ್ರೆ ತಿಳಿಸ್ತೀನಿ, ನೀವೇನಾದರೂ ತಿಳಿಸಿದ್ರೆ ಕಲ್ತ್ಕೋತೀನಿ. ಬ್ಯಾಕ್ ಪ್ಯಾಕ್ ವಿತ್ ಶೆಟ್ಟಿ.